ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಜ್ಞಾನ ಪ್ರಾಪ್ತಿಗೆ ಉಪಾಯ ಎಂಬ 189ನೆಯ ಉಪನ್ಯಾಸಕ್ಕೆ ಸ್ವಾಗತ. 18ನೆಯ ಅಧ್ಯಾಯವು ಗೀತಾಶಾಸ್ತ್ರಾರ್ಥದ ಉಪಸಂಹಾರವು. ಅರ್ಜುನನು ಈ ಅಧ್ಯಾಯದಲ್ಲಿ ತ್ಯಾಗದ ವಿಷಯವನ್ನೇ ಪ್ರಶ್ನೆ ಮಾಡಿರುವುದರಿಂದ ಗೀತೆಗೆ ತ್ಯಾಗವೇ ಮುಖ್ಯವೆಂದು ಏರ್ಪಡುತ್ತದೆ. ಸಂಸ್ಕೃತ ಭಾಷೆಯಲ್ಲಿ ತ್ಯಾಗವೆಂಬ ಶಬ್ದಕ್ಕೆ ಬಿಡುವುದು ಎಂಬ ಅರ್ಥವಿದೆ. ಆದರೆ ಈ ಶಾಸ್ತ್ರದಲ್ಲಿ ಬಿಡುವುದನ್ನೇ ಪ್ರಧಾನವಾಗಿ ಹೇಳಿರುವಂತೆ ಕಾಣುವುದಿಲ್ಲ. ಆದ್ದರಿಂದಲೇ ಅರ್ಜುನನು ತ್ಯಾಗದ ತತ್ವವೇನು ಎಂದು ಕೇಳಿರುತ್ತಾನೆ. ತ್ಯಾಗವೆಂಬುದರ ಅಭಿಪ್ರಾಯವನ್ನು ಇಂಥದ್ದೆಂದು ನಿಶ್ಚಯಿಸುವುದೇ ಈ ಪ್ರಶ್ನೋತ್ತರಗಳ ಗುರಿ ಎಂದಾಯಿತು. ಅಂದರೆ ಭಗವಂತನು ತನ್ನ ಉಪದೇಶವನ್ನು ರಹಸ್ಯ ಮಾಡಿ ಹೇಳಿರುವುದಿಲ್ಲ. ತಾನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳಿರುತ್ತಾನೆ. ಗೀತೆಯು ಮುಗಿಯುತ್ತಾ ಬಂದಿರುವುದರಿಂದ ಪುನರುಕ್ತಿಯಾದರೂ ಚಿಂತೆಯಿಲ್ಲ ಎಂದು ತ್ಯಾಗ ಸನ್ಯಾಸ ಶಬ್ದಗಳ ಅರ್ಥವನ್ನು ಸ್ಪಷ್ಟಪಡಿಸಿ ಮತ್ತು ಹೇಳಿರುತ್ತಾನೆ. ತ್ಯಾಗ ಎಂಬುದು 2 ವಿಧವಾಗಿರುತ್ತದೆ. ಕರ್ಮ ಫಲದ ತ್ಯಾಗವನ್ನು ಮಾಡುವುದು ಒಂದು ಬಗೆಯ ತ್ಯಾಗ. ಅಕರ್ತೃತ್ವ ಜ್ಞಾನದಿಂದ ಕರ್ತೃತ್ವ ಜ್ಞಾನವನ್ನೇ ಕಳೆದುಕೊಂಡು ಬಿಡುವುದು ಮತ್ತೊಂದು ಬಗೆಯ ತ್ಯಾಗ. ಜನರು ಮನಸ್ಸಿನಲ್ಲಿ ಹೇಗೆ ನಿರ್ಣಯಿಸುವರೋ ಹಾಗೆಯೇ ವ್ಯವಹಾರದಲ್ಲಿ ನಡೆಯುತ್ತಾರೆ. ಇದು ಇಷ್ಟವಾದದ್ದು ಎಂದು ತಿಳಿದರೆ ಅದನ್ನು ತೆಗೆದುಕೊಳ್ಳುವುದಕ್ಕೆ ಪ್ರವರ್ತಿಸುತ್ತಾರೆ. ಆದರೆ ಇದು ಅನಿಷ್ಟ ಎಂದು ನಿಶ್ಚಯವಾದರೆ ಅದನ್ನು ದೂರಾಗಿ ಇರಿಸುವುದಕ್ಕೆ ಪ್ರಯತ್ನಿಸುತ್ತಾರೆ. ಈ ಪ್ರಪಂಚದಲ್ಲಿ ಎಲ್ಲವೂ ಬದಲಾಗಿಸುತ್ತಲೇ ಇರುತ್ತದೆ. ಆದರೆ ಇದೆಲ್ಲಕ್ಕೂ ಆಧಾರವಾಗಿದ್ದುಕೊಂಡು ತಾನು ಬದಲಾಯಿಸದೇ ಇರುವ ಒಂದು ವಸ್ತುವು ಇದೆ. ಅದನ್ನು ನಾವು ಹಿಡಿಯಬೇಕು. ಬದಲಾಯಿಸುತ್ತಲೇ ಇರುವುದನ್ನು ಹಿಡಿಯಬಾರದು ಎಂಬುದು ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಮಾಡಿರುವ ಉಪದೇಶ. ಸೋಮಾರಿಗಳಾದವರು ಇದನ್ನು ಸರಿಯಾಗಿ ತಿಳಿದುಕೊಳ್ಳಲಾರದೆ ದುಃಖಕ್ಕೆ ಈಡಾಗುತ್ತಾರೆ. ವಿವೇಕಿಗಳಾದವರು ಇತರ ಕಷ್ಟ ನಿಷ್ಠುರಗಳನ್ನು ಲೆಕ್ಕಿಸದೆ ಎಲ್ಲವನ್ನೂ ಬಿಟ್ಟು ಆ ತತ್ವವೊಂದನ್ನೇ ಅವಲಂಬಿಸಿಕೊಂಡು ನಡೆಯುವುದಕ್ಕೆ ಪ್ರಯತ್ನಿಸುತ್ತಾರೆ. ಕೆಲವರು ಪಾಶ್ಚಾತ್ಯ ತತ್ವಜ್ಞರು ಬದಲಾಯಿಸುತ್ತಿರುವುದೇ ಪ್ರಪಂಚದ ಸ್ವಭಾವವೆನ್ನುತ್ತಾರೆ. ಅವರ ಉಪದೇಶಕ್ಕೆ ಬೆಲೆಯನ್ನು ಕೊಡುವವರು ಕಾಲವು ಬದಲಾಯಿಸಿದಂತೆ ತಾವು ಬದಲಾಯಿಸಿಕೊಳ್ಳಬೇಕು ಎಂದು ಹೊರಟಿರುತ್ತಾರೆ. ಪ್ರಪಂಚವು ಮಾರ್ಪಡುತ್ತಿರುವುದೆಂಬುದು ಅನುಭವದಲ್ಲಿಯೇ ಕಾಣುತ್ತಿರುವುದರಿಂದ ಅದನ್ನು ತಿಳಿಸುವುದಕ್ಕೆ ಹೆಚ್ಚಿನ ತತ್ವಶಾಸ್ತ್ರವೇನೂ ಬೇಡ. ಆದರೆ ಮಾರ್ಪಾಡುಗಳಿಗೆ ಆಧಾರವಾಗಿ ತತ್ವವೊಂದು ಇರಬೇಕು ಎಂಬುದನ್ನು ತಾವೂ ಮನಗಂಡು ಮಿಕ್ಕವರಿಗೂ ಉಪದೇಶಿಸುವುದಕ್ಕೆ ಸೂಕ್ಷ್ಮ ದೃಷ್ಟಿಯವರು ಬೇಕಾಗಿರುತ್ತಾರೆ. ಭಗವದ್ಗೀತೆಯು ಈ ಸೂಕ್ಷ್ಮ ದೃಷ್ಟಿಗೆ ಅನುಕೂಲವಾದ ನಡವಳಿಕೆಯನ್ನು ಉಪದೇಶಿಸುತ್ತದೆ. ಈಗ ಗೀತೆಯಲ್ಲಿ ಫಲಾಸಕ್ತಿಯನ್ನು ಬಿಟ್ಟು ಕರ್ಮವನ್ನು ಮಾಡಬೇಕು ಎಂದು ಉಪದೇಶಿಸಿರುವುದರ ಪ್ರಯೋಜನವನ್ನು ಕುರಿತು 1-2 ಮಾತುಗಳನ್ನು ಹೇಳಬೇಕಾಗಿದೆ. ತನ್ನ ಕರ್ಮದಲ್ಲಿ ಅಭಿರತನಾದವನಿಗೆ ಸಿದ್ಧಿಯು ದೊರಕುತ್ತದೆ ಎಂದು ಇಲ್ಲಿ ಹೇಳಿದೆಯಷ್ಟೇ. ಆ ಸಿದ್ಧಿಯು ಯಾವುದು? ಈಗಿನ ಕಾಲಕ್ಕೆ ಈ ಉಪದೇಶವು ಉಪಯೋಗಕರವಾಗಿದೆಯೇ? ಫಲಾಸಕ್ತಿಯೇ ಇಲ್ಲದೆ ಯಾರಿಗೆ ತಾನೇ ಕರ್ಮದಲ್ಲಿ ತೊಡಗುವುದು ಸಾಧ್ಯ ಎಂದು ಕೆಲವರು ಶಂಕಿಸುತ್ತಾರೆ. ಆದರೆ ವ್ಯವಹಾರದಲ್ಲಿಯೇ ಇದಕ್ಕೆ ಉದಾಹರಣೆಯನ್ನು ಕೊಟ್ಟು ಸಮಾಧಾನವನ್ನು ಹೇಳಬಹುದು. ಫಲಾಶೆಯನ್ನು ಬಿಡುವುದೆಂದರೇನು? ಕ್ಷುದ್ರವಾದ ಫಲವನ್ನು ಆಶಿಸದಿರುವುದು ಎಂದರ್ಥ. ಉದಾಹರಣೆಗೆ ನೋಡಿರಿ,
ನಮ್ಮ ಮನೆಯಲ್ಲಿ ಒಂದು ಹಸು ಹಾಲು ಕೊಡುತ್ತಿರುವುದು ನಿಂತು ಬಿಟ್ಟರೆ ಅದಕ್ಕೆ ಹುಲ್ಲು ಹಾಕುವುದನ್ನು ನಾವು ಬಿಡುವುದಿಲ್ಲ. ಹಾಲನ್ನು ಕೊಡದ ಮೇಲೆ ಅದಕ್ಕೆ ಏಕೆ ಹುಲ್ಲು ಹಾಕುವುದು ಎಂದು ಯಾರೂ ಕೇಳುವುದಿಲ್ಲ. ಸದ್ಯಕ್ಕೆ ಹಾಲು ಕೊಡದಿದ್ದರೂ ಕಾಲಾನುಕಾಲಕ್ಕೆ ಅದು ಮತ್ತೆ ಕರು ಹಾಕಬಹುದು. ಆಗ ನಮಗೆ ಹಾಲು ಸಿಕ್ಕುವುದು, ಇನ್ನೊಂದು ರಾಸು ಸಿಕ್ಕುವುದು ಅಲ್ಲವೇ? ಜನರಿಗೆ ಈ ಉಪದೇಶವು ಸದ್ಯಕ್ಕೆ ರುಚಿಸುವುದಿಲ್ಲ. ಒಬ್ಬೊಬ್ಬರು ಪದಾರ್ಥಗಳಿಂದಲೂ ಬೇರೆಯ ಜನರಿಂದಲೂ ಆದಷ್ಟು ಪ್ರಯೋಜನವನ್ನು ತಾವು ಪಡೆದುಕೊಂಡು ಮತ್ತೊಬ್ಬರನ್ನು ವಂಚಿಸಬೇಕೆಂದು ಹವಣಿಸುತ್ತಿರುವರು. ವ್ಯಕ್ತಿಗಳಲ್ಲದೆ ರಾಷ್ಟ್ರಗಳು ಈ ನೀತಿಯನ್ನೇ ಅನುಸರಿಸುವುದಕ್ಕೆ ಪ್ರಾರಂಭಿಸಿರುವುದರಿಂದ ಲೋಕದಲ್ಲಿ ಅಶಾಂತಿಯುಂಟಾಗಿದೆ. ಪದಾರ್ಥಗಳನ್ನು ಒಂದು ದೇಶದವರು ಮತ್ತೊಂದು ದೇಶದವರಿಗೆ ವಿನಿಮಯವಾಗಿ ಕೊಟ್ಟರೆ ಎಷ್ಟೋ ಸುಖವಾದೀತು. ಆದರೆ ಆ ಬುದ್ಧಿ ನಮಗೆ ಬರುವ ಹಾಗಿಲ್ಲ. ಯಂತ್ರಗಳನ್ನು ತಯಾರು ಮಾಡಿಕೊಂಡು ಪದಾರ್ಥಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಯಾರು ಮಾಡಿ ಮಿಕ್ಕವರು ನಮ್ಮಿಂದಲೇ ಕೊಳ್ಳಲಿ ಎನ್ನುವ ಕ್ಷುದ್ರ ಬುದ್ಧಿಯು ನಮಗೆಲ್ಲ ಬಂದುಬಿಟ್ಟಿದೆ. ಸೈನ್ಯವನ್ನು ಹೆಚ್ಚಿಸಿದರೆ ಶಾಂತಿಯು ಬರುವುದೆಂಬ ಹುಚ್ಚು ರಾಷ್ಟ್ರಗಳಿಗೆಲ್ಲ ಬರುತ್ತಿದೆ. ಎಲ್ಲರೂ ದುಡಿಯುವುದು, ಎಲ್ಲರ ಸುಖವನ್ನು ಲಕ್ಷ್ಯದಲ್ಲಿಡುವುದು, ಸದ್ಯ ಫಲವನ್ನು ಎಂದರೆ ಈಗಲೇ ಆಗಬಹುದಾದ ಸಣ್ಣ ಪುಟ್ಟ ಫಲಗಳನ್ನು ಬಯಸಿ ಬಾಯಿ ನೀರು ಕರೆಯದಿರುವುದು, ಇದೇ ಲೋಕಕ್ಕೆ ಶಾಂತಿಯನ್ನು ನೀಡುವ ನಿಜವಾದ ಉಪಾಯವೆಂಬುದು ಎಲ್ಲರಿಗೂ ಗೊತ್ತಿದೆ. ಅದನ್ನು ಎಲ್ಲರೂ ವಾದಕ್ಕಾಗಿ ಒಪ್ಪುತ್ತಾರೆ. ಆದರೆ ಕಾರ್ಯಕ್ಷೇತ್ರಕ್ಕೆ ಇಳಿಸುವುದಕ್ಕೆ ಯಾರಿಗೂ ಇಷ್ಟವಿಲ್ಲ. ಗೀತೆಯನ್ನು ಅನೇಕ ಭಾಷೆಗಳಿಗೆ ಪರಿವರ್ತನೆ ಮಾಡಿಕೊಂಡಿರುತ್ತಾರೆ. ಆದರೆ ಮನಸ್ಸಿನೊಳಗೆ ಅದರ ಪರಿವರ್ತನೆ ಆಗಿರುವುದಿಲ್ಲ. ಇದೇ ಲೋಕದ ಕಷ್ಟಕ್ಕೆ ಮುಖ್ಯ ಹೇತುವಾಗಿದೆ. ಜನರು ಗೀತೆಯನ್ನು ಶ್ರವಣ ಮಾಡುವುದಕ್ಕೆ ಸಿದ್ಧರಾಗಿರುತ್ತಾರೆ. ಆದರೆ ಗೀತೋಪದೇಶವನ್ನು ಆಚರಣೆಗೆ ತರುವುದಕ್ಕೆ ಸಿದ್ಧರಾಗಿಲ್ಲ. ಹಾಗೆ ಅದಕ್ಕೂ ಸಿದ್ಧರಾಗಿರುವವರು ಎಲ್ಲಿಯೋ 1000ಕ್ಕೆ 10,000ಕ್ಕೆ ಒಬ್ಬರು ಇದ್ದರೂ ಇರಬಹುದು. ಆದರೂ ಗೀತಾ ಪ್ರೇಮಿಗಳು ಇದಕ್ಕಾಗಿ ಅಂಜಬೇಕಾಗಿಲ್ಲ. 1000 ಗಟ್ಟಲೆಯ ಮಾನವರಲ್ಲಿ ಯಾವನೋ ಒಬ್ಬನು ಸಿದ್ಧಿಗಾಗಿ ಪ್ರಯತ್ನಿಸುತ್ತಾನೆ. ಹಾಗೆ ಪ್ರಯತ್ನಿಸುವ ಸಾವಿರಾರು ಜನರಲ್ಲಿಯೂ ಯಾವನೋ ಒಬ್ಬನು ಭಗವಂತನನ್ನು ತತ್ವತಃ ಅರಿತುಕೊಳ್ಳುವನು ಎಂದು ಹಿಂದೆ ಗೀತೆಯಲ್ಲಿಯೇ ಹೇಳಿದೆ ಎಂಬುದನ್ನು ನಾವು ನೆನಪಿಗೆ ತಂದುಕೊಳ್ಳಬೇಕು. ಆದರೆ ಇಷ್ಟು ಮಾತ್ರದಿಂದ ಎದೆಗೆಡಬಾರದು. ಸಂಗಂ ತ್ಯಕ್ತ್ವಾ ಫಲಂಚೈವ ಎಂಬ ಮಂತ್ರವನ್ನು ಮತ್ತೆ ಮತ್ತೆ ಪುರಶ್ಚರಣೆ ಮಾಡುತ್ತಲೇ ಇರಬೇಕು. ಕರ್ಮಕ್ಕೂ ನಮಗೂ ಸಂಘವನ್ನು ಮಾಡಿಕೊಳ್ಳುವುದು, ಫಲಕ್ಕೂ ತಮಗೂ ಸಂಘವನ್ನು ಮಾಡಿಕೊಳ್ಳುವುದು ಮನುಷ್ಯರಿಗೆ ಸ್ವಾಭಾವಿಕವಾಗಿದೆ. ಸಂಘ ಫಲಗಳನ್ನು ಬಿಡಬೇಕು ಎಂದು ಹೇಳುತ್ತಲೇ ಇದ್ದು ಅವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರೆ ಆಶ್ಚರ್ಯವೇನೂ ಇಲ್ಲ. ಆದರೆ ಇಷ್ಟು ಮಾತ್ರದಿಂದ ಸಂಘವನ್ನು ಫಲವನ್ನು ಬಿಡುವುದು ಯಾರಿಂದಲೂ ಆಗಲಾರದು ಎಂದು ಹೇಳುವುದು ಎಂದಿಗೂ ಸರಿಯಾಗಲಾರದು. ಇಲ್ಲಿಯವರೆಗೆ ಸಂಘ ಫಲ ತ್ಯಾಗ ರೂಪವಾದ ತ್ಯಾಗವನ್ನು ತಿಳಿಸಿದ್ದಾಯಿತು. ಈಗ ಕರ್ಮ ತ್ಯಾಗದ 2ನೆಯ ಪ್ರಕಾರವನ್ನು ವಿಮರ್ಶಿಸೋಣ. ಕರ್ಮ ತ್ಯಾಗವೆಂದರೇನು? ಕರ್ಮವು ನನಗೆ ಸೇರಿದ್ದೇ ಅಲ್ಲ ಎಂಬ ತಿಳುವಳಿಕೆಯನ್ನು ನಿಶ್ಚಿತವಾಗಿ ಮಾಡಿಕೊಂಡು ಬಿಡುವುದು. ಕರ್ಮವು ನಮ್ಮದಲ್ಲವೆಂದರೆ ಹೇಗೆ? ಮಾಡಿದ ಕರ್ಮವು ನಮ್ಮದಲ್ಲ ಎನ್ನಬಹುದೇ ಎಂದು ಯಾರಾದರೂ ಕೇಳಬಹುದು. ಆದರೆ ನೋಡಿ, ಸ್ವಪ್ನದಲ್ಲಿ ನಾವು ಬಗೆ ಬಗೆಯ ಕರ್ಮಗಳನ್ನು ಮಾಡುತ್ತೇವೆ. ಆ ಕರ್ಮಗಳು ನಿಜವಾಗಿ ನಮ್ಮವೇ?
ಎಂದಿಗೂ ಅಲ್ಲ. ಸ್ವಪ್ನವೆಂದರೆ ನಮ್ಮ ಸ್ವರೂಪಕ್ಕೆ ನಿಜವಾಗಿ ಅಂಟಿಕೊಳ್ಳದೇ ಇರುವ ಹುಸಿ ತೋರಿಕೆ ಎಂಬುದು ನಮಗೆಲ್ಲರಿಗೂ ಗೊತ್ತು. ಅಲ್ಲಿ ನಾವು ಕರ್ಮವನ್ನು ಮಾಡಿದರೂ ನಮ್ಮ ಸ್ವರೂಪಕ್ಕೆ ಆ ಕರ್ಮವು ಅಂಟಿಕೊಂಡಿರುವುದಿಲ್ಲ. ಹೀಗೆಯೇ ಎಚ್ಚರದಲ್ಲಿಯೂ ನಾವು ಮಾಡುತ್ತಿರುವ ಕರ್ಮಗಳು ನಿಜವಾಗಿ ನಮ್ಮವಲ್ಲ. ನಮ್ಮ ಸ್ವರೂಪವು ಕರ್ಮಾತೀತವಾದದ್ದು ಎಂಬ ತತ್ವವನ್ನು ನಾವು ತತ್ವಜ್ಞಾನದಿಂದ ಮನಗಂಡುಕೊಳ್ಳಬೇಕು. ಇದೇ ತ್ಯಾಗ ಶಬ್ದದ ಎರಡನೆಯ ಅರ್ಥ. ಈ ಎರಡು ತ್ಯಾಗಗಳಲ್ಲಿ ಮೊದಲನೆಯದು ಕರ್ಮಯೋಗ, ಎರಡನೆಯದು ಜ್ಞಾನಯೋಗ. ಕರ್ಮಯೋಗವೇ ನಮ್ಮಲ್ಲಿ ಅನೇಕರಿಗೆ ದಕ್ಕುವಂತಿರುವುದಿಲ್ಲ. ಹೀಗಿರುವಲ್ಲಿ ಎರಡನೆಯದು ಹೇಗೆ ದಕ್ಕಬೇಕು? ಆದರೆ ಇವೆರಡು ಗೀತೆಯ ಸಾರವಾಗಿರುತ್ತವೆ. ಕರ್ಮವನ್ನು ಅಸಕ್ತನಾಗಿ ಫಲೇಚ್ಛೆ ಇಲ್ಲದೆ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿ ಸಿದ್ಧಿಯನ್ನು ಪಡೆದುಕೊಂಡವನಿಗೆ ಎರಡನೆಯದಾದ ಜ್ಞಾನದ ಅಥವಾ ನೈಷ್ಕರ್ಮ್ಯದ ಸಿದ್ಧಿಯು ಹೇಗೆ ಬರುತ್ತದೆ ಎಂಬುದನ್ನು ತಿಳಿಸುವುದಕ್ಕಾಗಿ ಭಗವಂತನು ಹೊರಟಿರುತ್ತಾನೆ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೆ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರ. ಈ ಜ್ಞಾನದ ವಿಷಯವನ್ನು ತಿಳಿದುಕೊಳ್ಳುವುದು ಬಲು ಕಷ್ಟ. ಸಾಮಾನ್ಯರಿಗೆ ಇದರ ಆಲೋಚನೆಯೂ ಕೂಡ ತಲೆ ತಿರುಗುವಂತೆ ಮಾಡುತ್ತದೆ. ಕರ್ಮಯೋಗದಿಂದ ಸಿದ್ಧಿಯಾಗುತ್ತದೆ. ಆ ಬಳಿಕ ಬ್ರಹ್ಮ ಪ್ರಾಪ್ತಿ ಎಂಬ ಮತ್ತೊಂದು ಸಿದ್ಧಿಯು ಅದರಿಂದ ಆಗುತ್ತದೆ. ಅದು ಹೇಗೆಂಬುದನ್ನು ನಿನಗೆ ತಿಳಿಸುತ್ತೇನೆ ಎಂದು ಭಗವಂತನು ಹೇಳುತ್ತಿದ್ದಾನೆ. ಈ ಬ್ರಹ್ಮಪ್ರಾಪ್ತಿ ಎಂಬುದು ನಮಗೆ ಬಹಳ ದೂರವಾಗಿರತಕ್ಕದ್ದು. ಆದರೂ ಅದನ್ನು ನಾವು ತಿಳಿದಿರಬೇಕು. ದೊಡ್ಡವರು ಬ್ರಹ್ಮಪ್ರಾಪ್ತಿಯನ್ನು ಮಾಡಿಕೊಂಡಿದ್ದಾರೆ, ನೀವು ಅದರಂತೆ ಪ್ರಾಪ್ತಿಯನ್ನು ಮಾಡಿಕೊಳ್ಳಿರಿ ಎಂದು ಇಲ್ಲಿ ಹೇಳಿರುತ್ತದೆ. ಮನುಷ್ಯನು ಎಷ್ಟೇ ಕೆಳಕ್ಕೆ ಜಾರಿರಲಿ, ಇಂದು ಮನಸ್ಸಿನಲ್ಲಿ ನಿಶ್ಚಯಿಸಿದರೆ ಈಗಿನಿಂದಲೇ ಪ್ರಯತ್ನ ಮಾಡಿ ಕಾಲಾನುಕಾಲಕ್ಕೆ ಈ ಜ್ಞಾನದ ಪರನಿಷ್ಠೆ ಎಂಬ ಕೋಡುಗಲ್ಲನ್ನು ಅವನು ಮುಟ್ಟಬಹುದು. ರಷ್ಯಾದಲ್ಲಿ ಟಾಲ್ಸ್ಟಾಯ್ ಎಂಬಾತನು ರಾಜಕೀಯ ವಿಚಾರದಲ್ಲಿಯೇ ಮಗ್ನನಾಗಿದ್ದನು. ಆದರೆ ಅವನಿಗೆ ಕಾಲಾನುಕಾಲದಲ್ಲಿ ಈ ವ್ಯವಹಾರದಲ್ಲಿ ವಿರಕ್ತಿಯುಂಟಾಯಿತು. ನಾನು ಇಂಥಿಂಥ ಭಾರಿಯ ಪಾಪಗಳನ್ನು ಮಾಡಿದೆನು, ಅವೆಲ್ಲ ತಪ್ಪೆಂದು ಈಗ ನನಗೆ ಗೊತ್ತಾಗಿದೆ. ಆದ್ದರಿಂದ ಸರಿಯಾದ ಮಾರ್ಗವನ್ನು ಅನುಸರಿಸಬೇಕೆಂದು ತನ್ನ ನಡೆನುಡಿಗಳಿಂದ ನಿಮಗೂ ಬೋಧಿಸುತ್ತೇನೆ ಎಂದು ಮಹಾಜನರಿಗೆ ಅವನು ತನ್ನ ತತ್ವವನ್ನು ಉಪದೇಶಿಸಿದನು. ನಮ್ಮ ದೇಶದಲ್ಲಿ ಸುಪ್ರಸಿದ್ಧರಾದ ಗಾಂಧಿಯವರು ವಿದೇಶಕ್ಕೆ ಬ್ಯಾರಿಸ್ಟರ್ ಪರೀಕ್ಷೆಗಾಗಿ ಹೋದರು. ಆದರೆ ಅವರಿಗೆ ಬಹುಕಾಲ ವಕೀಲು ವೃತ್ತಿಯಲ್ಲಿ ಇರುವುದಾಗಲಿಲ್ಲ. ದಾಸ್ಯದಿಂದ ಬಿಡುಗಡೆಯಾಗುವ ಮಾರ್ಗವನ್ನು ಜನರಿಗೆ ತಿಳಿಸಿಕೊಡುವುದಕ್ಕೆ ಹೊರಟು ಅನಾಸಕ್ತಿ ಯೋಗವೆಂಬ ಮಾರ್ಗವು ಲೋಕಕ್ಕೆ ಕಲ್ಯಾಣಕರ ಎಂಬುದನ್ನು ತಾವು ಕಂಡುಕೊಂಡು ಮಿಕ್ಕವರಿಗೂ ಬೋಧಿಸಿ ಆದರ್ಶ ಪುರುಷರೆನಿಸಿದರು. ಇಂಥ ಉದಾಹರಣೆಗಳು ಈಗಲೂ ಅಲ್ಲಲ್ಲಿ ಕಾಣಬರುತ್ತವೆ. ಆಯಾ ಜನರು ತಮ್ಮ ಸ್ವಭಾವವನ್ನೇ ಪರಿವರ್ತನೆ ಮಾಡಿಕೊಂಡು ಉಚ್ಚ ಸ್ಥಿತಿಯನ್ನು ಏರಿದರೆಂಬುದು ನಮ್ಮಂಥವರಿಗೂ ಗೀತೋಪದೇಶವು ಅನುಷ್ಠಾನದಲ್ಲಿ ಅಳವಟ್ಟಿತು ಎಂಬ ಪ್ರತ್ಯಾಶೆಯನ್ನು ಕೊಡುತ್ತದೆ. ಶ್ರುತಿಯಲ್ಲಿಯೂ ಎಲ್ಲ ಕಾಲದ ಜನರು ಬ್ರಹ್ಮನಿಷ್ಠೆಯನ್ನು ಪಡೆಯುವುದು ಸಾಧ್ಯವೆಂದು ಸುಸ್ಪಷ್ಟವಾಗಿ ಹೇಳಿರುತ್ತದೆ. ಆದ್ದರಿಂದ ನಾವುಗಳು ಈ ಜ್ಞಾನದ ಪ್ರಾಪ್ತಿಯಾಗುವ ಕ್ರಮವನ್ನು ಕಿವಿಗೊಟ್ಟು ಕೇಳಬೇಕು. ಭಗವಂತನು ಆ ಪ್ರಕಾರವನ್ನು ಇಲ್ಲಿ ಸಂಕ್ಷೇಪವಾಗಿ ಹೇಳಿರುವುದು ಹೇಗೆಂದರೆ,
ಬುದ್ಧ್ಯಾ ವಿಶುದ್ಧಯಾ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಂಸ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುಧಸ್ಯ ಚ ವಿವಿಕ್ತ ಸೇವೆ ಲಘ್ವಾಶಿ ಯತವಾಕ್ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಇದು ಬ್ರಹ್ಮಭಾವಕ್ಕೆ ಬೇಕಾದ ಸಾಧನ ಕ್ರಮವು. ಮನೆಯನ್ನು ಕಟ್ಟುವುದಕ್ಕೆ ನಕಾಶೆ ಬರೆದುಕೊಟ್ಟಂತೆ ಇಲ್ಲಿ ಭಗವಂತನು ಒಂದಾನೊಂದು ಸಾಧನಾ ಸೋಪಾನವನ್ನು ತಿಳಿಸಿಕೊಟ್ಟಿರುತ್ತಾನೆ. ಇದನ್ನು ಅನುಷ್ಠಾನಕ್ಕೆ ತರಬೇಕಾದರೆ ತಾಳ್ಮೆಯೂ ಸ್ಥೈರ್ಯವೂ ಬೇಕಾಗುತ್ತದೆ. ಮೊಟ್ಟ ಮೊದಲು ಕರ್ಮಯೋಗದಿಂದ ಬುದ್ಧಿಯು ಶುದ್ಧಿಯಾಗಿರಬೇಕು. ಸಾಮಾನ್ಯರ ಮನಸ್ಸಿನಲ್ಲಿ ಆಗಿಂದಾಗ ಹೊರಗಿನ ವಿಷಯಗಳ ವಾಸನೆಗಳು ಬಂದು ಸೇರಿಕೊಂಡು ಅದನ್ನು ಕಶ್ಮಲಗೊಳಿಸಿರುತ್ತವೆ. ಆ ವಾಸನೆಗಳು ಆಗಾಗ್ಗೆ ಮೇಲಕ್ಕೆದ್ದುಕೊಳ್ಳುವುದರಿಂದ ಅಧ್ಯಾತ್ಮ ಸಾಧನೆಗೆ ಅಡಚಣೆಯಾಗುತ್ತದೆ. ಆದ್ದರಿಂದ ಕರ್ಮಯೋಗವನ್ನು ಮಾಡಿ ಮನಃಶುದ್ಧಿಯನ್ನು ಸಂಪಾದಿಸಿಕೊಂಡಿರಬೇಕು. ಧೃತಿಯಿಂದ ಆತ್ಮ ನಿಯಮಗಳನ್ನು ಮಾಡಿಕೊಂಡಿರಬೇಕು. ಎಂದರೆ ಕಾರ್ಯಕಾರಣಗಳ ಸಂಘಾತವನ್ನು, ದೇಹೇಂದ್ರಿಯಗಳ ಒಟ್ಟನ್ನು ಸ್ವಾಧೀನಕ್ಕೆ ತೆಗೆದುಕೊಂಡಿರಬೇಕು. ಶಬ್ದಾದಿ ವಿಷಯಗಳನ್ನು ಬಿಡುವುದೆಂದರೇನು? ಈ ಶಬ್ದಾದಿಗಳು ನನ್ನವು ಅಥವಾ ನನಗೆ ಬೇಕು ಎಂಬ ಅಭಿಮಾನವನ್ನು ಇಟ್ಟುಕೊಳ್ಳುವುದೇ ಅವುಗಳನ್ನು ಹಿಡಿದುಕೊಂಡಿರುವುದು. ಅವುಗಳಲ್ಲಿ ಯಾವ ಅಭಿಮಾನವೂ ಇಲ್ಲದೆ ಔದಾಸೀನ್ಯದಿಂದ ಇರುವುದೇ ಅವುಗಳನ್ನು ಬಿಡುವುದು. ಇದಾದ ಮೇಲೂ ರಾಗ ದ್ವೇಷಗಳನ್ನು ಹೊರತಳ್ಳಬೇಕು. ಹೊರಗಿನ ವಿಷಯಗಳನ್ನು ಬಿಡಬಹುದು, ಆದರೆ ಅವುಗಳ ರಾಗ ದ್ವೇಷವು ಇನ್ನೂ ಅಂತಃಕರಣದಲ್ಲಿ ಉಳಿದುಕೊಂಡೇ ಇರುತ್ತದೆ. ಆದ್ದರಿಂದ ಹೊರಗಿನ ವ್ಯಕ್ತವಾದ ವಿಷಯಾಭಿಮಾನವನ್ನು ಬಿಟ್ಟ ಮೇಲೂ ಅವುಗಳ ರಾಗ ದ್ವೇಷ ರೂಪವಾದ ವಾಸನೆಗಳು ಒಳಗೆ ಅವಿತುಕೊಂಡೇ ಇರುತ್ತವೆ. ಈ ರಾಗ ದ್ವೇಷಗಳು ಹತ್ತಿರದ ಶತ್ರುಗಳು. ಆದ್ದರಿಂದ ಅವನ್ನು ಹೊಡೆದಟ್ಟಬೇಕು. ಇನ್ನು ಮೂರನೆಯ ಹಂತವೆಂದರೆ ವಿವಿಕ್ತ ಸೇವಿತ್ವ. ಯಾವನು ಹೊರಗಿನ ವಿಷಯಗಳ ಅಭಿಮಾನವೂ ಒಳಗೆ ಅವ್ಯಕ್ತವಾಗಿರುವ ಅವುಗಳ ವಿಷಯದ ರಾಗ ದ್ವೇಷ ವಾಸನೆಯೂ ಇಲ್ಲದವನಾಗಿರುವನೋ ಅವನಿಗೆ ಬ್ರಹ್ಮಭಾವದ ಮಾರ್ಗವು ದೊರಕುವುದು. ಅವನೇ ವಿವಿಕ್ತ ಸೇವಿಯಾಗಬಲ್ಲವನಾಗಿರುವನು. ವಿವಿಕ್ತ ಸೇವಿತ್ವವೆಂದರೆ ಒಂಟಿಯಾಗಿರುವುದು. ಜನರ ಗುಂಪನ್ನು ಬಿಟ್ಟು ಒಂಟಿಯಾಗಿರುವುದೆಂದರೆ ಸಾಮಾನ್ಯರಿಗೆ ಬಲು ಕಷ್ಟ. ಒಂದು ವೇಳೆ ಅವರು ಜನರನ್ನು ವಿಷಯಗಳನ್ನು ದೂರ ಮಾಡಿದರೂ ಅವುಗಳ ವಾಸನೆಗಳು ಅವರನ್ನು ಹಿಂಬಾಲಿಸಿಯೇ ಇರುತ್ತವೆ. ಆದ್ದರಿಂದ ಸಾಮಾನ್ಯರು ಒಂಟಿಯಾಗಿದ್ದೇವೆ ಎಂದರೂ ಅವರಿಗೆ ಅರಿವಿಲ್ಲದಂತೆಯೇ ವಿಷಯ ವಾಸನೆಗಳ ಸೈನ್ಯವೇ ಅವರೊಡನೆ ಇರುತ್ತದೆ. ಸಾಮಾನ್ಯ ಕುಟುಂಬಿಗಳು ಹೇಗೆ ಯಾವ ಕರ್ಮವನ್ನು ಮಾಡಿದರೂ ಅಸ್ಮಾಕಂ ಸಹಕುಟುಂಬಾನಾಂ ಎಂದು ಸಂಕಲ್ಪವನ್ನು ಮಾಡುತ್ತಿರುವರು, ಅದರಂತೆಯೇ ಎಚ್ಚರಿಕೆ ಇಲ್ಲದ ಸಾಧಕರು ಏಕಾಂತ ವಾಸವೆಂದು ಕರೆಯುವ ಸ್ಥಿತಿಯಲ್ಲಿಯೂ ಸಹ ಕುಟುಂಬರಾಗಿ ಸಂಕಲ್ಪವನ್ನು ಮಾಡುತ್ತಲೇ ಇರುವರು. ಆದ್ದರಿಂದ ವಿವಿಕ್ತ ಸೇವಿಯಾಗಿರಬೇಕು ಎಂದರೆ ತಾಚ್ಛೀಲ್ಯದಿಂದ ಅದೇ ಸ್ವಭಾವವುಳ್ಳವನಾಗಿ ನಿಜವಾದ ವಿವಿಕ್ತ ದೇಶವನ್ನು ಯಾವ ಜನರಾಗಲಿ, ಯಾವ ಪ್ರಾಣಿಗಳಾಗಲಿ, ಯಾವ ವಿಷಯಗಳಾಗಲಿ, ಯಾವ ವಿಷಯ ವಾಸನೆಗಳಾಗಲಿ ಇಲ್ಲದ ಅಂತಃಕರಣವುಳ್ಳವನಾಗಿರುವುದನ್ನು ಕಲಿಯಬೇಕು. ಈ ವಿವಿಕ್ತ ಸೇವಿತ್ವಕ್ಕೆ ಲಘುವಾಶಿಯಾಗಿರುವುದು ಅತ್ಯವಶ್ಯ. ಅಶನವೆಂದರೆ
ಆಹಾರವನ್ನು ತೆಗೆದುಕೊಳ್ಳುವುದು ಇದು ಲಘುವಾಗಿರಬೇಕು, ಹಗುರವಾಗಿ ಜೀರ್ಣವಾಗುವಂತಿರಬೇಕು, ಚಟುವಟಿಕೆಗೆ ಅಡ್ಡಿಯಾಗಿರಬಾರದು. ಅಂಥ ಆಹಾರವಾಗಿರಬೇಕು. ಆಹಾರವೆಂದರೆ ಕೇವಲ ಊಟ, ತಿಂಡಿ, ನೀರು ಮುಂತಾದವುಗಳೇ ಅಲ್ಲ. ಬೇರೆ ಬೇರೆಯ ಇಂದ್ರಿಯಕ್ಕೆ ಬೇರೆ ಬೇರೆ ಆಹಾರವು ಬೇಕಾಗಿರುತ್ತದೆ. ಯಾವ ಆಹಾರವೇ ಆಗಲಿ ರಾಗದ್ವೇಷರಹಿತವಾಗಿ ಸುಲಭವಾಗಿ ಜೀರ್ಣವಾಗುವಂಥದ್ದಾಗಿರಬೇಕು. ಆಗ ಲಘುವಾಶಿಯಾದಂತೆ ಆಯಿತು. ಲಘುವಶನವು ಸ್ವಾಭಾವಿಕವಾಗಿಯೇ ಇದ್ದರೆ ವಿವಿಕ್ತ ಸೇವಿತ್ವವು ಸ್ವಾಭಾವಿಕವಾಗಿರುವುದು. ಇನ್ನು ಯಥಾವಾ ಕಾಯಮಾನಸಃ ಎಂಬುದರ ಅರ್ಥವನ್ನು ನೋಡೋಣ. ವಾಕ್ಕು ಎಂಬುದು ಇಂದ್ರಿಯಗಳಿಗೆ ಉಪಲಕ್ಷಣ. ಇಂದ್ರಿಯಗಳನ್ನು, ಕಾಯವನ್ನು, ಮನಸ್ಸನ್ನು ಸಂಯಮ ಮಾಡಿಕೊಂಡಿರಬೇಕು. ಇದುವರೆಗೆ ಹೇಳಿರುವ ಸಾಧನೆಗಳ ಒಟ್ಟನ್ನೇ ಈ ಒಂದು ಮಾತಿನಲ್ಲಿ ಅಡಕ ಮಾಡಿರುತ್ತದೆ ಎಂಬುದು ನಿಮ್ಮಗಳಿಗೆ ಹೊಳೆದಿರಬೇಕು. ಈ ಸಾಧನಗಳೆಲ್ಲವೂ ಯಾವನಿಗೆ ಅಳವಟ್ಟಿರುವುದೋ ಅವನೇ ನಿತ್ಯವೂ ಧ್ಯಾನ ಯೋಗ ಪರನಾಗಿರಲು ತಕ್ಕವನಾಗುತ್ತಾನೆ. ಈಗ ಧ್ಯಾನ ಯೋಗ ಎಂದರೇನು? ಇದನ್ನು ಸಮಾಲೋಚನೆ ಮಾಡುವುದಕ್ಕೆ ಸಮಯವಾಗಿದೆ. ಇದೇ ಮುಖ್ಯವಾದ ಗುರಿ. ಈ ಯೋಗವು ನಮ್ಮಿಂದಲೂ ಮಾಡುವುದಕ್ಕೆ ಸಾಧ್ಯವಾದದ್ದೇ. ಇದರಿಂದ ನಮಗೆ ಉಪಯೋಗ ಉಂಟೆ ಎಂಬುದನ್ನು ನಾವು ಪರಿಶೀಲಿಸುವುದು ಅತ್ಯಗತ್ಯ. ಕ್ವಿನೀನಿನ ಉಪಯೋಗವನ್ನು ಕುರಿತು ಹಲವು ಲೇಖನಗಳನ್ನು ಕಾರ್ಯಾಲಯಕ್ಕೆ ಕಳುಹಿಸಿ ತಿಂಗಳಿಗೊಂದರಂತೆ ಮಾಸಪತ್ರಿಕೆಯಲ್ಲಿ ಪ್ರಕಟಿಸಿದರೆ ಇಂತಿಷ್ಟು ಹಣವನ್ನು ಕೊಡುತ್ತೇವೆ ಎಂಬ ವಾಗ್ದಾನ ಮಾಡಿ ಬರೆದ ಪತ್ರವೊಂದು ವಿದೇಶದಿಂದ ಬಂದಿರುತ್ತದೆ. ಕ್ವಿನೈನನ್ನು ಕಂಡುಹಿಡಿದದ್ದು ಹೇಗೆ? ಅದರಿಂದ ಜನರಿಗೆ ಆಗಿರುವ ಮಹೋಪಕಾರಗಳೇನು ಎಂಬ ಬಗ್ಗೆ ವಿಧ ವಿಧವಾದ ಐತಿಹಾಸಿಕ ವಿಚಾರಗಳನ್ನು, ಭೌತಿಕ ಶಾಸ್ತ್ರೀಯ ವಿಚಾರಗಳನ್ನು ಒಳಗೊಂಡ ಸುಲಭ ಭಾಷೆಯ ಲೇಖನಗಳಿವು. ಪ್ರಪಂಚದ ಎಲ್ಲ ಭಾಷೆಗಳಲ್ಲಿಯೂ ಇವನ್ನು ಪ್ರಚಾರ ಮಾಡುವುದಕ್ಕಾಗಿ ಲಕ್ಷಾಂತರ ರೂಪಾಯಿಗಳನ್ನು ವೆಚ್ಚ ಮಾಡುವುದಕ್ಕಾಗಿ ವಿದೇಶದಲ್ಲಿ ಒಂದಾನೊಂದು ಸಂಘವು ಏರ್ಪಟ್ಟಿರುತ್ತದೆ. ಆ ಸಂಘದವರು ಈ ಪ್ರಚಾರಕ್ಕೆ ಮಾಡುತ್ತಿರುವ ಸಾಹಸವನ್ನು ನೋಡಿ ನನ್ನ ಮನಸ್ಸಿಗೆ ಅತ್ಯಾಶ್ಚರ್ಯವೂ ಅವರ ಕಾರ್ಯ ತತ್ಪರತೆಯ ವಿಷಯದಲ್ಲಿ ಮೆಚ್ಚುಗೆಯೂ ಉಂಟಾದವು. ಕ್ವಿನೈನು ತಿನ್ನುವುದಕ್ಕೆ ಕಹಿಯಾಗಿ ಇರುತ್ತದೆಯಾದರೂ ತಿಂದವರಿಗೆ ಆರೋಗ್ಯದಲ್ಲಿ ಉತ್ತಮ ಪರಿಣಾಮವನ್ನು ಉಂಟುಮಾಡುತ್ತದೆ. ಮಲೇರಿಯಾ ಜ್ವರವನ್ನು ನಿಶ್ಚಿತವಾಗಿ ಪರಿಹರಿಸುತ್ತದೆ ಎಂಬುದು ಪ್ರಚಾರಕರ ಅಭಿಪ್ರಾಯವು. ಅದೇ ರೀತಿಯಲ್ಲಿ ಗೀತೋಕ್ತವಾದ ಕರ್ಮಯೋಗ, ಧ್ಯಾನ ಯೋಗಗಳು ಅಭ್ಯಾಸ ಮಾಡುವುದಕ್ಕೆ ಹೊರಡುವ ಸಾಧಕರಿಗೆ ಮೊದಮೊದಲು ಕಷ್ಟವಾಗಿ ತೋರಬಹುದು. ಕಹಿಯಾಗಿ ಕಂಡ ಮಾತ್ರದಿಂದ ಕ್ವಿನೈನು ಕೆಟ್ಟದ್ದೆಂದು ಯಾರೂ ತ್ಯಜಿಸುವುದಿಲ್ಲವಷ್ಟೇ. ಹೀಗೆಯೇ ಈ ಗೀತೋಕ್ತ ಸಾಧನಗಳನ್ನು ಕಷ್ಟ ಸಾಧ್ಯವೆಂಬ ಒಂದೇ ಕಾರಣದಿಂದ ಎಂದಿಗೂ ಬಿಡಬಾರದು. ಕಾಳು ಜೀರಿಗೆ, ಕಟುಕ ರೋಹಿಣಿ ಮುಂತಾದವುಗಳು ಕಹಿಯಾಗಿ ಇದ್ದರೂ ಜ್ವರವನ್ನು ನಿಶ್ಚಿತವಾಗಿ ಪರಿಹರಿಸುವಂತೆ ಈ ಸಾಧನಗಳು ನಮ್ಮ ಆಲಸ್ಯವನ್ನು, ಮನಸ್ಸಿನಲ್ಲಿರುವ ಮಲ ವಿಕ್ಷೇಪಗಳನ್ನು ನಿಶ್ಚಿತವಾಗಿ ಪರಿಹರಿಸುತ್ತವೆ. ಕಡೆಯಲ್ಲಿ ನಮ್ಮ ಸ್ವಸ್ವರೂಪದಲ್ಲಿ ನಿಲ್ಲುವುದೆಂಬ ಸ್ವಾಸ್ಥ್ಯವು ದೊರಕುವಂತೆ ಮಾಡುತ್ತದೆ. ಹೀಗಿರುವುದರಿಂದ ರಾಜನೀತಿಜ್ಞರಾದವರು ಪರದೇಶಗಳಿಗೆ ತಮ್ಮ ದೇಶದ ಯಥಾರ್ಥ ಸ್ಥಿತಿಯನ್ನು ಕುರಿತ ತಿಳುವಳಿಕೆಯನ್ನು ಕೊಡಬಲ್ಲ ರಾಯಭಾರಿಗಳನ್ನು ಕಳುಹಿಸುವ ಹಾಗೆ ಈ ಗೀತಾ ಸಂದೇಶಗಳನ್ನು ಬೇರೆ ಬೇರೆಯ ದೇಶಗಳಿಗೆ ಸಾರುವುದರಲ್ಲಿ ತಜ್ಞರಾದವರನ್ನು ನಾವೇಕೆ ಸಜ್ಜುಗೊಳಿಸಬಾರದು? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ.
ನಮಸ್ಕಾರ.